ಸೊ ಎಲ್ರಿಗೂ ನಮಸ್ಕಾರ. ಇವತ್ತು ಟೈಟಲು ತಮ್ಮಲ್ಲಿ ನೋಡಿದಾಗೆ BA ಎಕ್ಸಾಮ್ ಇದೆ. ಎಕ್ಸಾಮ್ ಒಬ್ಬೊಬ್ರದ್ದು ಒಂದೊಂದು ಸೆಕ್ಟ್ರಲ್ಲಿ ಇರುತ್ತೆ. ನಿಮ್ದು ಯಾವ ಸೆಕ್ಟ್ರಲ್ಲಿದೆ ಕಮೆಂಟ್ ಮಾಡಿ. ಆ್ಯಂಡ್ ನಂದು ಕಾಲೇಜು ARG ಕಾಲೇಜ್ ದಾವಣಗೆರೆಯಲ್ಲಿರೋದು. ಕಾಲೇಜಿಗೆ ಹೋದ್ಮೇಲೆ ನಿಮಗೆ ಕಾಲೇಜಿನ ವಿಡಿಯೋ ಮಾಡಿ ತೋರಿಸ್ತೀನಿ. ಆ್ಯಂಡ್ ಸ್ಟೂಡೆಂಟ್ಸ್ ಒಪಿನಿಯನ್ ಕೇಳ್ತೀನಿ ಎಕ್ಸಾಮ್ ಹೆಂಗಿತ್ತು ಅಂತೇಳಿ. ಸೊ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಓಕೆನಾ? ಓಕೆ ಬಾಯ್. ಲಿಟ್ರಲಿ ಟೈಮ್ ಇನ್ನು ಎಕ್ಸಾಮ್ ನಡೆಯೋಕ್ಕೆ ಆಲ್ಮೋಸ್ಟ್ 10:30ಗೆ ಎಕ್ಸಾಮ್ ಇರೋದು. ನೀವು ಇಲ್ಲಿ ಎಲ್ಲ ಅಕ್ಕಪಕ್ಕ ಸೈಬರ್ ಸೆಂಟ್ರು, ಆಮೇಲೆ ಜೆರಾಕ್ಸ್ ಶಾಪು, ಆಮೇಲೆ ಕಂಪ್ಯೂಟರ್ ಸೆಂಟ್ರ್ಗಳು ಏನೇನಿದ್ದಾವೆ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿ ಹೋಗಿದ್ದಾವೆ. ರೀಸನ್ ಏನು ಗೊತ್ತಾ? ಈ ಎಕ್ಸಾಮ್ ಇನ್ನೇನು ಆಗಬೇಕನ್ನೋ 4 days ಬ್ಯಾಕ್ ಇದ್ದಾಗಲೇ ಹಾಲ್ ಟಿಕೆಟ್ ಬಿಟ್ಟಿದ್ರು. ಇಲ್ಲಿ ಎಕ್ಸಾಮಿಗೆ ಅಪ್ಲೈ ಮಾಡಿದವರು 100% ಇದ್ದರೆ ಒಂದು 40% ಮಾತ್ರ ಸೀರಿಯಸ್ ಆಸ್ಪಿರೆಂಟ್ ಇರ್ತಾರೆ. ಇನ್ನು ರಿಮೈನಿಂಗ್ 60 to ಆಲ್ಮೋಸ್ಟ್ ಒಂದು 50% ಅಂದ್ಕೊಳ್ಳಿ. ಒಂದು 50% ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೆ ಎಕ್ಸಾಮ್ ಸೀರಿಯಸ್ನೆಸ್ಸೇ ಇರೋಲ್ಲ. ಅವರಿಂದನೇ ಆಲ್ಮೋಸ್ಟ್ ಎಲ್ಲ ಸೈಬರ್ ಸೆಂಟರ್ಗಳು ಫುಲ್ಲಾಗಿ ಹೋಗಿರ್ತವೆ. ಈಗ ಗುರು ಇನ್ನೂ ಎಕ್ಸಾಮ್ ಇನ್ನೊಂದು 30 minutes ಇದೆ. 9 o'clock ಈಗ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಇನ್ನೊಂದು 30 minutes ಇದೆ. ಈಗ ಎಲ್ಲರೂ ಹಾಲ್ ಟಿಕೆಟ್ ತೆಗೆಸ್ಕೊಂಡಿದ್ದಾರೆ. ಎಷ್ಟೋ ಜನ ಅಲ್ಲಿ ಪಕ್ಕದಲ್ಲಿ ಲೇಟೆಸ್ಟ್ ಫೋಟೋನೆಲ್ಲ ಪೇಸ್ಟ್ ಮಾಡ್ಬೇಕಂತ ಮೆನ್ಷನ್ ಮಾಡಿದ್ದಾರೆ. ಯಾರು ಪೇಸ್ಟ್ ಮಾಡಿಲ್ಲ. ಈಗ ಎಲ್ಲರೂ ಅದನ್ನ ನೋಡ್ಕೊಂಡು ಪೇಸ್ಟ್ ಮಾಡ್ಕೊತ ಬರ್ತಾಯಿದ್ದಾರೆ. ಓಕೆನಾ? ಸ್ವಲ್ಪ ಸೀರಿಯಸ್ಸಾಗಿ ತೊಗೊಳ್ರಿ ಎಕ್ಸಾಮ್ನ. ಹಾಲ್ ಟಿಕೆಟು ಎಷ್ಟೋ ಜನ ಇನ್ನೂ ಹಾಲ್ ಟಿಕೆಟೇ ತೆಗೆಸ್ಕೊಂಡಿರಲ್ಲ, ಹುಡುಕಾಡ್ತಾ ಇರ್ತಾರೆ ಎಕ್ಸಾಮ್ ಸೆಂಟರ್ ಅಂತೇಳಿ. ಬೈಕಲ್ಲಿ ಬಂದಿರ್ತೀರ, ಬಸ್ಸಲ್ಲಿ ಬಂದಿರ್ತೀರ. 30 to 40 minutesಲ್ಲಿ ನೀನೇನು ಕವರ್ ಮಾಡೋಕ್ಕಾಗುತ್ತೆ ನೀವು? ಆ ಹಾಲ್ ಟಿಕೆಟ್ ತೆಗೆಸ್ಕೋಬೇಕನ್ನೋ ಟೆನ್ಷನಲ್ಲೇ ಅರ್ಧ ಎಕ್ಸಾಮಲ್ಲಿ ಏನು ಬರೀಬೇಕನ್ನೋ ಗೊತ್ತಿರಲ್ಲ ನಿಮಗೆ. ಸ್ವಲ್ಪ ಸೀರಿಯಸ್ಸಾಗಿ ತೊಗೊಳ್ಳಿ ಎಕ್ಸಾಮ್ನ. ನಂದು ದಾವಣಗೆರೆಯಲ್ಲಿ ARG ಕಾಲೇಜಲ್ಲಿ ನಂದು ಎಕ್ಸಾಮ್ ಇರೋದು. ಕ್ಲಿಯರಲ್ಲಿ ಮೆನ್ಷನ್ ಮಾಡಿದ್ದಾರೆ ಜೀನ್ಸ್ ಪ್ಯಾಂಟ್ ಅಲೋ ಇಲ್ಲ, ಆಮೇಲೆ ಫುಲ್ಲು ಸ್ಲೀವ್ ಇರೋ ಶರ್ಟ್ಸ್ ಆಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು ಅಲೋ ಇಲ್ಲ ಅಂತ. ಇಲ್ಲಿ ಕೂಡ ಎಲ್ಲರೂ ಜೀನ್ಸ್ ಪ್ಯಾಂಟ್ ಹಾಕೊಂಬಂದರೆ, ಫುಲ್ ಸ್ಲೀವ್ ಆಲ್ಮೋಸ್ಟ್ ಎಲ್ಲರೂ ಶರ್ಟ್ಗಳನ್ನೇ ತೊಗೊಂಡಿದ್ದಾರೆ. ನೀವು ಹಾಲ್ ಟಿಕೆಟ್ ತಗೊಂಡಾಗ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದ್ತಿರೋ ಇಲ್ವೋ ಲಿಟ್ರಲಿ ಗೊತ್ತಿಲ್ಲ. ಇದೇ ARG ಕಾಲೇಜು. ಇದೇ ARG ಕಾಲೇಜು. ಆ್ಯಂಡ್ ಇಲ್ಲಿ ಬಾಯ್ಸ್ ಕಾಲೇಜ್ ಮಾತ್ರನೇ ಇದು. ಆ್ಯಕ್ಚುಲಿ ನಮ್ಮ PU ಮುಗಿದಾಗ ನಾವು ಅಡ್ಮಿಷನ್ ಆಗೋದಕ್ಕೆ ಇಲ್ಲೇ ಬಂದಿದ್ವಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಇಲ್ಲಿ ಫೀಸ್ ಕೇಳ್ಬಿಟ್ಟು ಗೌರ್ಮೆಂಟ್ ಕಾಲೇಜಿಗೆ ಶಿಫ್ಟ್ ಆದ್ವಿ. ಆಲ್ಮೋಸ್ಟ್ ಆ ಟೈಮಲ್ಲೇ ಒಂದು 5,000 rupees ಇತ್ತು. ವೆರಿಫಿಕೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಎಕ್ಸಾಮ್ ಮುಗಿದಾದ್ಮೇಲೆ ಹೇಳ್ತೀನಿ ಹೆಂಗಿತ್ತು ಎಕ್ಸಾಮ್ ಅಂತೇಳಿ. ಹಾಲ್ ಟಿಕೆಟ್ ಹಿಂದ್ಗಡೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಅಭ್ಯರ್ಥಿಗಳು ತುಂಬು ತೋಳಿನ ಶರ್ಟ್ ಅಥವಾ ಜೀನ್ಸ್ ಧರಿಸಿ ಹಾಜರಾಗಬಾರದು ಅಂತ. ಇದನ್ನು ಯಾರು ಹಿಂಗೆ ರಿವರ್ಸ್ ಮಾಡಿ ಓದೋದೇ ಇಲ್ಲ. ಹಾಲ್ ಟಿಕೆಟ್ನ ಸ್ಟ್ರೈಟಾಗಿ ಮೇನ್ ಪೇಜ್ ನೋಡಿಬಿಟ್ಟು ಒಂದು ಹಾಲ್ ಟಿಕೆಟ್ ಈ ಫೋಟೋ ಕಾಣಿಸ್ತಾ ಇದೆಯಲ್ಲ, ಈ ಫೋಟೋನ ಎಷ್ಟೋ ಜನ ಪೇಸ್ಟ್ ಮಾಡಿಲ್ಲ, ಸುಮ್ಮನೆ ಬಂದಿದ್ದಾರೆ. ಈಗೆಲ್ಲ ಫೋಟೋಗ್ರಾಫಿಗೆ ಹುಡುಕ್ತಾ ಇರೋ ಫೋಟೋಶಾಪ್ ಇಲ್ಲಿದ್ದಾವೆ ಅಂತೇಳಿ. ನಮ್ಮ ಸೈಬರ್ ಸೆಂಟ್ರಲ್ಲಿ ಹಾಲ್ ಟಿಕೆಟ್ ಎಷ್ಟೋ ಜನ ತೆಗೆಸ್ಕೊಂಡಿರಲ್ಲ, ಬಂದು ಈಗ ಹುಡುಕ್ತಾ ಇರ್ತೀರ. ಎಕ್ಸಾಮ್ ಸೀರಿಯಸ್ನೆಸ್ ನಿಮಗೆ ಎಷ್ಟಿರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಸೀರಿಯಸ್ ಆಗಿರೋ ಆಸ್ಪಿರೆಂಟ್ಸ್ ತುಂಬಾ ಇರುತ್ತೆ. ಈಗ 66,000 ಸಮಥಿಂಗ್ ಪೀಪಲ್ಸ್ ಏನೋ ಕ್ಯಾಂಡಿಡೇಟ್ಸ್ ಎಕ್ಸಾಮ್ನ ಅಪಿಯರ್ ಮಾಡ್ತಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 30,000 to 40,000 ಎಕ್ಸಾಮ್ ಮಾತ್ರ ಬರೆಯೋದಿಲ್ಲ. ಯಾಕಂದರೆ ಎಕ್ಸಾಮ್ ಆದಮೇಲೆ ನೀವು ನೋಡಿ ಲೀಸ್ಟ್ ಬಿಡ್ತಾರೆ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಎಕ್ಸಾಮ್ನ ಅಪಿಯರ್ ಮಾಡಿದ್ದಾರೆ ಅಂತ. ಎಕ್ಸಾಮ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. 12:30 ಟೈಮ್ ಇದೆ. ಎಲ್ಲ ಹೊರಗಡೆ ಬರ್ತಾಯಿದ್ದಾರೆ. ಪೇಪರು ಹೊಸೊಬ್ಬರಿಗೆ ತುಂಬಾ ಕಾಂಪ್ಲಿಕೇಟೆಡ್ ಐತೆ. ನೀವು ಹೊಸಬ್ರು ಏನು ಪೇಪರ್ ಬರೀತಿದ್ದೆ, ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದೆ. ಅಕಸ್ಮಾತ್ BA ಎಕ್ಸಾಮ್ ಅಂತಲ್ಲ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮ್ಗೆ ಫಸ್ಟ್ ಟೈಮ್ ಇದೆ. ನಿಮ್ಮ ಪ್ರಿಪ್ರೇಷನ್ ಲೆವೆಲ್ಲು ಸ್ಪೆಸಿಫಿಕ್ಕಾಗಿ ಇದೇ ಪೇಪರಿಗೆ ಹೆಂಗಿರ್ತದೋ, ಅಂದರೆ ಜನರಲ್ ಕನ್ನಡಕ್ಕೆ ನೀವೇನು ಪ್ರಿಪೇರ್ ಮಾಡಿರ್ತೀರೋ ಅದು ಪ್ರಿಪ್ರೇಷನ್ ಚೆನ್ನಾಗಿತ್ತು ಅಂದರೆ ಅಟೆಂಡ್ ಮಾಡ್ತೀರ. ಅಂದರೆ ಬೇಸಿಕ್ ನೀವು 10th ಚೆನ್ನಾಗಿ ಕನ್ನಡನ ಕಲ್ತಿರ್ಬೇಕು. ಹಿಂಗಿದ್ರೆ ಮಾತ್ರ ಪ್ರಿಪೇರ್ ಮಾಡ್ಬೋದು. ಆಮೇಲೆ ಡಿಜಿಟಲ್ ಮೀಡಿಯಾದಲ್ಲಿ ಯಾರು ಜಾಸ್ತಿ ಇದ್ದೀರೋ ನಿಮಗೆ ಡಿಸ್ಕಷನ್, ಆಮೇಲೆ ಈ ಕಾಂತಾರ ಅನ್ನೋ ವರ್ಡ್ ಆಗಿರ್ಬೋದು. ಆಮೇಲೆ ನನಗೆ ಸ್ವಲ್ಪ ಜಾಸ್ತಿ ಹೆಲ್ಪ್ ಆಗಿದ್ದು ಅಂದರೆ ವಿಧಿವಿಜ್ಞಾನ ಫಾರೆನ್ಸಿಕ್ ಲ್ಯಾಬ್ ಅಂತ ಇದೆ ನೋಡಿ. ಫಾರೆನ್ಸಿಕ್ ಸೈನ್ಸ್ ಅಂತ ಒಂದು
ಸೊ ಈ ಪದಗಳನ್ನ ಇದನ್ನು ನೋಡಿದಾಗ ನನಗೆ ಅನಿಸಿದ್ದು ಇದು ಡಿವೋರ್ಸ್ ಒಂದು ಮರ್ಡರ್ ಕೇಸ್ ಇದೆ ನೋಡಿ, ಈ ಇತ್ತೀಚೆಗೆ ನಡೀತಿರೋದು. ಅದರಲ್ಲಿ ಮೀಡಿಯಾದಲ್ಲೆಲ್ಲ ಫಾರೆನ್ಸಿಕ್ ಸೈನ್ಸ್ ಅಂತ ಪದನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಅದು ತುಂಬಾ ಹೆಲ್ಪ್ ಆಗಿದೆ. ನಿಮಗೆ ಎಷ್ಟೋ ಕ್ಯಾಂಡಿಡೇಟ್ಸ್ಗೆ ಅನಿಸ್ಬೋದು ಅದನ್ನು ನೋಡಿದಾಗ. ಫಾರೆನ್ಸಿಕ್ ಸೈನ್ಸ್ ಅಂದರೆ ನಿಮ್ಮ ತಟ್ಟಂತ ತಲೆಗೆ ಬಂದಿದ್ದೆ ಡಿವೋರ್ಸ್ ಕೇಸು. ಆಮೇಲೆ ಇಲ್ಲಿ ಕೀ ಆನ್ಸರ್ಸ್ಗಳ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡ ಮಾಡಿ ಸ್ವಲ್ಪ, ಯಾಕಂದರೆ ಅಫಿಷಿಯಲ್ ವೆಬ್ಸೈಟು ಬಿಡ್ತಾರೆ. ಕೀ ಆನ್ಸರ್ಸು ಅಫಿಷಿಯಲ್ ವೆಬ್ಸೈಟ್ಸ್ ಕೆಯಿಂದ ಬಿಡೋವ್ರಿಗೂ ವೆಯ್ಟ್ ಮಾಡಿ ಸ್ವಲ್ಪ. ಯೂಟ್ಯೂಬಲ್ಲಿ ಚಾನಲೆಲ್ಲ ಬರೋ ಕೀ ಆನ್ಸರ್ಗಳಿಗೆಲ್ಲ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅದು ಸರ್ಚ್ ಮಾಡಿಬಿಡ್ರಿ ನೀವು ಫಸ್ಟ್ ಆಫ್ ಆಲ್. ಅದನ್ನ ಅವ್ರೊಂದು 30 to 40% ಮಾತ್ರ ಕೀ ಆನ್ಸರ್ ಸರಿ ಇರ್ತವೆ. ಇನ್ನು ಉಳಿದಿದ್ದು ಅವರು ಒಂದು ಅಸಂಪ್ಷನ್ ಮಾಡಿಬಿಟ್ಟು ನಿಮ್ಮ ಕೀ ಆನ್ಸರ್ನ ಪಬ್ಲಿಷ್ ಮಾಡೋದು. ಅಫಿಷಿಯಲ್ಲಾಗಿ ಕೆಇಯಿಂದ ಕೀ ಆನ್ಸರ್ ಬರೋವರೆಗೂ ವೆಯ್ಟ್ ಮಾಡಿ. ಒಂದು ಕ್ವಶನ್ ಇದೆ ನೋಡಿ, ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ ಅಂತ, ಫಾರೆನ್ಸಿಕ್ ಸೈನ್ಸ್ ಅಂತ. ಸೊ ಈ ಪ್ರಶ್ನೆ ನೋಡಿದಾಗಲೇ ನನಗೆ ಅನಿಸಿದ್ದು, ಇದು ಮೀಡಿಯಾದಲ್ಲೆಲ್ಲ ಜಾಸ್ತಿ ಓಡಾಡಿದ್ದು ಸದ್ಯಕ್ಕೆ ಡಿವೋರ್ಸ್ ಕೇಸಲ್ಲಿ.